ವಾಸಿಸುತ್ತಿದ್ದ ಭೂಮಿಯನ್ನು ಆರ್ಯಾವರ್ತ ಎಂದು ಕರೆಯಲಾಗುತ್ತಿತ್ತು. ಆರ್ಯಾವರ್ತ ಎಂಬ ಪದದ ಅರ್ಥವೇ ಆರ್ಯರು ವಾಸಿಸುತ್ತಿದ್ದ ಪ್ರದೇಶ. ಈ ಭೂಮಿ ಅಂದರೆ ಇಂದಿನ ಭಾರತದ ಉತ್ತರ ಭಾಗದಿಂದ ವಿಂಧ್ಯ ಪರ್ವತಗಳವರೆಗಿನ ಪ್ರದೇಶ. ಈ ಪ್ರದೇಶವೇ ಪ್ರಾಚೀನ ಕಾಲದಲ್ಲಿ ಧರ್ಮ, ಸಂಸ್ಕೃತಿ ಮತ್ತು ವೇದತತ್ವಗಳ ಉಗಮ ಸ್ಥಳವಾಗಿತ್ತು. ಕಾಲಕ್ರಮೇಣ ಈ ಆರ್ಯಾವರ್ತ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶಗಳು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಅಭಿವೃದ್ಧಿ ಕಂಡವು. ಈ ಆರ್ಯಾವರ್ತ ಪ್ರದೇಶದ ಮೂಲಕ ಹರಿಯುತ್ತಿದ್ದ ಪ್ರಸಿದ್ಧ ನದಿಯೆಂದರೆ ಸಿಂಧೂ ನದಿ. ಈ ನದಿಯ ತೀರಗಳು ಆರ್ಯರ ಮೊದಲ ವಾಸಸ್ಥಾನವಾಗಿದ್ದವು. ಈ ನದಿಯ ಹೆಸರು ಕಾಲಕ್ರಮೇಣ ಆ ಪ್ರದೇಶದ ಗುರುತಾಗಿ ಪರಿಣಮಿಸಿತು. ಸಿಂಧೂ ನದಿಯ ತೀರದಲ್ಲಿ ವಾಸಿಸುತ್ತಿದ್ದ ಜನರನ್ನು ಸಿಂಧು ಜನ ಎಂದು ಕರೆಯಲಾಗುತ್ತಿತ್ತು. ಹೀಗೆ ಈ ಭೂಮಿಯೇ ಸಿಂಧುಸ್ಥಾನ ಅಥವಾ ಸಿಂಧು ಭೂಮಿ ಎಂದಾಯಿತು. ಆದರೆ ಪ್ರಾಚೀನ ಪರ್ಷಿಯನ್ ಜನರು ಈ ಪ್ರದೇಶವನ್ನು ಸಿಂಧು ಎಂದು ಉಚ್ಚರಿಸಲಿಲ್ಲ. ಅವರ ಭಾಷೆಯಲ್ಲಿ ಸಕಾರ ಎಸ್ ಅಕ್ಷರವು ಸಾಮಾನ್ಯವಾಗಿ ಹಕಾರ ಎಚ್ ಆಗಿ ಬದಲಾಗುತ್ತಿತ್ತು. ಉದಾಹರಣೆಗೆ ಸಂಸ್ಕೃತದ ಸಪ್ತ ಎಂಬ ಪದ ಪರ್ಷಿಯನ್ ಭಾಷೆಯಲ್ಲಿ ಹಪ್ತ ಎಂದು ಉಚ್ಚರಿಸಲ್ಪಡುತ್ತಿತ್ತು. ಇದೇ ರೀತಿಯಾಗಿ ಸಿಂಧು ಪದವು ಅವರ ಉಚ್ಚಾರಣದಲ್ಲಿ ಹಿಂದೂ ಆಗಿ ಪರಿವರ್ತಿತವಾಯಿತು. ಹೀಗಾಗಿ ಪರ್ಷಿಯನ್ನರು ಸಿಂಧೂ ನದಿಯ ಆಚೆಯ ಭೂಮಿಯನ್ನು ಹಿಂದೂಸ್ಥಾನ ಎಂದು, ಅಲ್ಲಿ ವಾಸಿಸುವ ಜನರನ್ನು ಹಿಂದೂಗಳು ಎಂದು ಕರೆಯಲು ಆರಂಭಿಸಿದರು. ಅವರು ಧರ್ಮ ಅಥವಾ ಸಂಸ್ಕೃತಿಯ ದೃಷ್ಟಿಯಿಂದ ಬೇರ್ಪಡಿಸದೆ ಕೇವಲ ಭೌಗೋಳಿಕ ದೃಷ್ಟಿಯಿಂದ ಸಿಂಧೂ ನದಿಯ ಆಚೆಯ ಜನರನ್ನು ಹಿಂದೂ ಎಂದು ಉಲ್ಲೇಖಿಸುತ್ತಿದ್ದರು. ಇದನ್ನು ಸ್ವಾಮಿ ವಿವೇಕಾನಂದರು ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಅವರ ಪ್ರಕಾರ ಹಿಂದೂ ಎಂಬುದು ಪುರಾತನ ಪರ್ಷಿಯನ್ನರು ಸಿಂಧೂ ನದಿಯನ್ನು ಉದ್ದೇಶಿಸಿ ಹೇಳುತ್ತಿದ್ದ ಶಬ್ದವಾಗಿತ್ತು. ಸಂಸ್ಕೃತದಲ್ಲಿರುವ ಸಕಾರಗಳು ಪರ್ಷಿಯನ್ ಭಾಷೆಯಲ್ಲಿ ಹಕಾರವಾಗುತ್ತವೆ. ಆದ್ದರಿಂದ ಸಿಂಧು ಎಂಬುದು ಹಿಂದೂ ಆಯಿತು. ವಿವೇಕಾನಂದರು ಮತ್ತಷ್ಟು ಸ್ಪಷ್ಟಪಡಿಸುತ್ತಾರೆ, ಈ ಕಾಲದಲ್ಲಿ ನಮ್ಮನ್ನು ಹಿಂದೂ ಎಂದು ಕರೆಯುವುದು ಕೇವಲ ಒಂದು ವೈಖರಿ ಅಥವಾ ಸಂಪ್ರದಾಯದ ವಿಷಯವಾಗಿದೆ. ಏಕೆಂದರೆ ಮೂಲತಃ ಹಿಂದೂ ಎಂಬ ಪದವು ಧಾರ್ಮಿಕ ಅರ್ಥದಲ್ಲಿಯೇ ಹುಟ್ಟಿಲ್ಲ. ಅದು ಭೌಗೋಳಿಕ ಅರ್ಥದಲ್ಲಿ ಸಿಂಧೂ ನದಿಯ ಆಚೆಯ ದಡದಲ್ಲಿ ವಾಸಿಸುವವರನ್ನು ಸೂಚಿಸಲು ಬಳಸಲ್ಪಟ್ಟ ಶಬ್ದ ಮಾತ್ರ. ಅಂದರೆ ಪ್ರಾಚೀನ ಪರ್ಷಿಯನ್ನರು ತಮ್ಮ ದೇಶದಿಂದ ನೋಡಿದಾಗ ಸಿಂಧೂ ನದಿಯ ಆಚೆಯ ಭಾಗದಲ್ಲಿ ವಾಸಿಸುತ್ತಿದ್ದ ಜನರನ್ನು ಹಿಂದೂಗಳು ಎಂದು ಕರೆಯುತ್ತಿದ್ದರು. ಅವರ ದೃಷ್ಟಿಯಲ್ಲಿ ಆ ಜನರ ಧರ್ಮ, ಸಂಸ್ಕೃತಿ ಅಥವಾ ಆಚಾರ ವಿಚಾರಗಳು ಹೇಗಿರಲಿ, ಎಲ್ಲರೂ ಹಿಂದೂಗಳು ಎಂಬ ಸಾಮಾನ್ಯ ಹೆಸರಿನ ಅಡಿಯಲ್ಲಿ ಬಂದುಬಿಟ್ಟರು. ಆದರೆ ಕಾಲಕ್ರಮೇಣ ಈ ಶಬ್ದವು ಭಾರತದಲ್ಲಿಯೂ ಪ್ರಚಲಿತಕ್ಕೆ ಬಂತು. ಮೊದಲು ಅದು ವಿದೇಶಿಗಳಿಂದ ಉಪಯೋಗಿಸಲ್ಪಟ್ಟಿದ್ದರು. ಬಳಿಕ ಭಾರತೀಯರು ಅದನ್ನು ತಮ್ಮ ಗುರುತಿನ ಸಂಕೇತವಾಗಿ ಸ್ವೀಕರಿಸಿದರು. ಹೀಗೆ ಹಿಂದೂ ಎಂಬ ಪದವು ಕೇವಲ ನದಿಯ ಆಚೆಯ ಜನರನ್ನು ಸೂಚಿಸುವ ಶಬ್ದದಿಂದ ಧರ್ಮ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಜೀವನದ ಪರ್ಯಾಯವಾಗಿ ಮಾರ್ಪಟ್ಟಿತು. ಆರ್ಯರು ಆರಂಭದಲ್ಲಿ ಪಂಜಾಬಿನ ಸಿಂಧೂ ನದಿ ತೀರ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. ನಂತರ ಜನಸಂಖ್ಯೆ ಹೆಚ್ಚಿದಂತೆ ಅವರು ಉತ್ತರ ಭಾರತದ ವಿವಿಧ ಭಾಗಗಳಿಗೆ ವಿಸ್ತರಿಸಿದರು. ಮುಂದೆ ಅವರು ವಿಂಧ್ಯ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣ ಭಾಗಕ್ಕೂ ವಾಸಿಸಲು ಪ್ರಾರಂಭಿಸಿದರು. ಹೀಗೆ ಭಾರತೀಯ ಉಪಖಂಡದ ಬಹುತೇಕ ಭಾಗಗಳು ಆರ್ಯ ಸಂಸ್ಕೃತಿ ಮತ್ತು ಧಾರ್ಮಿಕ ಆಚಾರಗಳಿಂದ ಆವರಿತವಾದವು. ಈ ರೀತಿಯಾಗಿ ಆರ್ಯಾವರ್ತ, ಸಿಂಧುಸ್ಥಾನ ಮತ್ತು ಹಿಂದೂಸ್ಥಾನ ಎಂಬ ಮೂರು ಹೆಸರುಗಳು ಒಂದೇ ಭೂಮಿಯ ಬಗೆಗಿನ ವಿಭಿನ್ನ ಕಾಲದ ಹೆಸರುಗಳಾಗಿವೆ. ಮೊದಲನೆಯದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಅರ್ಥದ ಹೆಸರು, ಎರಡನೆಯದು ಭೌಗೋಳಿಕ ನದಿಯ ಆಧಾರದ ಮೇಲೆ ಬಂದ ಹೆಸರು, ಮೂರನೆಯದು ಭಾಷೆಯ ಪರಿವರ್ತನೆಯಿಂದ ಹುಟ್ಟಿದ ಹೆಸರು. ಸ್ವಾಮಿ ವಿವೇಕಾನಂದರು ತಮ್ಮ ಭಾಷಣಗಳಲ್ಲಿ ಹಿಂದೂ ಎಂಬ ಶಬ್ದದ ಮೂಲವನ್ನು ವಿವರಿಸುವಾಗ ಅದರ ಆಳವಾದ ಅರ್ಥವನ್ನು ಜನರಿಗೆ ತಿಳಿಸಿದರು.
ಅವರು ಹೇಳಿದ್ದು ಈ ಸಿದ್ಧಾಂತಗಳ ಸತ್ಯದ ಕುರಿತು ಹೇಳುವುದಾದರೆ ಆರ್ಯರು ಭಾರತದಿಂದ ಹೊರಗೆ ಎಲ್ಲಿಂದಲಾದರೂ ಬಂದರು ಎಂದು ಸಾಬೀತುಪಡಿಸಲು ನಮ್ಮ ಧರ್ಮಗ್ರಂಥಗಳಲ್ಲಿ ಒಂದೇ ಒಂದು ಪದವೂ ಇಲ್ಲ. ಆರ್ಯರು ಈ ಭೂಮಿಯವರೇ, ಈ ದೇಶದ ಮೂಲವಾಸಿಗಳು. ಹೀಗಾಗಿ ಹಿಂದೂ ಎಂಬ ಶಬ್ದವು ವಿದೇಶಿ ಉಚ್ಚಾರಣೆಯಿಂದ ಹುಟ್ಟಿದರೂ ಅದು ನಂತರ ಭಾರತೀಯರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಗುರುತಿನ ಸಂಕೇತವಾಗಿ ರೂಪುಗೊಂಡಿತು. ಇಂದಿನ ಕಾಲದಲ್ಲಿ ಹಿಂದೂ ಎಂದರೆ ಕೇವಲ ಸಿಂಧೂ ನದಿಯ ಆಚೆ ವಾಸಿಸುವವರಲ್ಲ, ವೇದಾಧಾರಿತ ಸಂಸ್ಕೃತಿಯನ್ನು, ಸನಾತನ ಧರ್ಮದ ಮೌಲ್ಯಗಳನ್ನು ಅನುಸರಿಸುವವರು ಎಂಬ ಅರ್ಥವನ್ನು ಪಡೆದುಕೊಂಡಿದೆ. ಹೀಗಾಗಿ ಹಿಂದೂ ಪದದ ಮೂಲ ಸಿಂಧೂ, ಅದರ ಉಚ್ಚಾರಣಾ ಪರಿವರ್ತನೆ ಹಿಂದೂ ಮತ್ತು ಅದರ ಅರ್ಥಾಂತರವು ಭಾರತೀಯ ಸಂಸ್ಕೃತಿ ಮತ್ತು ಧರ್ಮದ ಪ್ರತಿನಿಧಿಯಾಗಿದ್ದು ಇದು ಒಂದು ದೀರ್ಘ ಇತಿಹಾಸದ ಬೆಳವಣಿಗೆಯಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.